ಪ್ರಿಯ ವೀಕ್ಷಕರೇ, ನಿಮ್ಮ ಮಲೆನಾಡ ತೊಟ್ಟಿಲು ಆಲ್ ಇನ್ ಒನ್ ಕನ್ನಡ ಚಾನಲ್ ಮತ್ತು ಕಿಂಗ್ ಆಫ್ ಕನ್ನಡಿಗ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕರುನಾಡ ಕುವರ ಡಾಕ್ಟರ್ ಚೇತನ್ ಶ್ರೀಶಾಂತ್. ಸಂಚಿಕೆಯಲ್ಲಿ ನೀವು ಚಿಕ್ಕಮಗಳೂರಿನ ಗಿರಿಧಾಮಗಳ ಬಗ್ಗೆ ಮಾಹಿತಿ ಪಡೆದಿದ್ರಿ. ಇವತ್ತಿನ ಸಂಚಿಕೆಯಲ್ಲಿ ಐತಿಹಾಸಿಕ ಸ್ಥಳಗಳು ಮತ್ತು ದೇವಾಲಯಗಳ ಬಗ್ಗೆ ಮಾಹಿತಿ ಪಡೆಯೋಣ ಬನ್ನಿ. ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ಐತಿಹಾಸಿಕ ಅವಶೇಷಗಳಿಗೆ ಹೆಸರುವಾಸಿಯಾದ ಸುಂದರ ಪಶ್ಚಿಮ ಘಟ್ಟವೇ ಚಿಕ್ಕಮಗಳೂರು. ಈ ಸ್ಥಳಕ್ಕೆ ಭೇಟಿಯಾಗುತ್ತಿದ್ದಂತೆ ಸ್ವರ್ಗಕ್ಕೆ ಇನ್ನೇನು ಮೂರೇ ಗೇಣು ಎನ್ನುವ ಸುಂದರ ಅನುಭವವನ್ನು ನೀಡುತ್ತದೆ. ಈ ಸುಂದರ ಸ್ಥಳ ಕೇವಲ ನೈಸರ್ಗಿಕ ಸೌಂದರ್ಯಕ್ಕೆ ಮಾತ್ರವಲ್ಲದೆ ಅನೇಕ ಪವಿತ್ರ ದೈವಿಕ ಸ್ಥಾನದಿಂದಲೂ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವ ಸ್ಥಳವಾಗಿದೆ. ಐತಿಹಾಸಿಕ ಅವಶೇಷಗಳು ಮತ್ತು ಸಾಂಸ್ಕೃತಿಕ ವೈಭವಕ್ಕೆ ಹೆಸರುವಾಸಿಯಾದ ಚಿಕ್ಕಮಗಳೂರು ಆಧ್ಯಾತ್ಮಿಕ ಸಮೃದ್ಧಿ ಮತ್ತು ದೈವತ್ವದ ನೆಲೆಯಾಗಿದೆ. ಈ ಕಾರಣಕ್ಕಾಗಿ ನೀವು ಒಮ್ಮೆಯಾದರೂ ದೈವತ್ವದ ನೆಲೆಬೀಡಾದ ಚಿಕ್ಕಮಗಳೂರಿಗೆ ಭೇಟಿ ನೀಡಬೇಕು. ಈ ಸುಂದರ ತಾಣವನ್ನು ಪ್ರವೇಶಿಸುತ್ತಿದ್ದಂತೆ ಮೈಜುಮ್ಮೆನಿಸುವ ನೈಸರ್ಗಿಕ ಸೌಂದರ್ಯ ನಿಮಗೆ ಅದ್ಭುತವಾದ ದೈವಿಕ ತಾಣಗಳತ್ತ ಕೈಬೀಸಿ ಕರೆಯುವುದು. ಹಾಗಾದರೆ ಚಿಕ್ಕಮಗಳೂರಿನಲ್ಲಿರುವ ಪ್ರಮುಖ ದೇವಾಲಯಗಳ ಬಗ್ಗೆ ನಾವಿಂದು ತಿಳಿಯೋಣ. ಶೃಂಗೇರಿಯ ಶಾರದಾಂಬಾ ದೇವಾಲಯ, ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಾಲಯ, ಪಿಂಡಿಗದ ದೇವಿರಮ್ಮ ದೇವಾಲಯ, ಅಂಗಡಿಯ ವಾಸಂತಿಕ ಪರಮೇಶ್ವರಿ ದೇವಾಲಯ, ಅಂತರಗಟ್ಟೆಯ ದುರ್ಗಾಂಬಾ ದೇವಾಲಯ, ಕಳಸದ ಕಳಸೇಶ್ವರ ದೇವಾಲಯ, ಹಿರೇಮಗಳೂರಿನ ಕೋದಂಡರಾಮಸ್ವಾಮಿ ದೇವಾಲಯ, ಅಮೃತಾಪುರದ ಅಮೃತೇಶ್ವರ ದೇವಾಲಯ, ಬೆಳವಾಡಿಯ ವೀರನಾರಾಯಣ ದೇವಾಲಯ, ಶೃಂಗೇರಿಯ ವಿದ್ಯಾಶಂಕರ ದೇವಾಲಯ, ಮರ್ಲೆಯ ಚನ್ನಕೇಶವ ಮತ್ತು ಸಿದ್ದೇಶ್ವರ ದೇವಾಲಯ, ಹರಿಹರಪುರದ ಸ್ವಯಂಭೂ ಸೋಮೇಶ್ವರ ದೇವಾಲಯ, ಗಿರಿಯ ವೀರಭದ್ರೇಶ್ವರ ದೇವಾಲಯ, ಯಗಟಿಯ ಮಲ್ಲಿಕಾರ್ಜುನ ದೇವಾಲಯ, ದೇವವೃಂದದ ಪ್ರಸನ್ನರಾಮೇಶ್ವರ ದೇವಾಲಯ, ಚಂದ್ರದ್ರೋಣ ಪರ್ವತದ ದತ್ತಾತ್ರೇಯ ದೇವಾಲಯ, ಮುಳ್ಳಯ್ಯನಗಿರಿಯ ಮುಳ್ಳಯ್ಯ ಸ್ವಾಮಿ ದೇವಾಲಯ, ಗಾಳಿಕೆರೆಯ ಕೆಂಚರಾಯ ಸ್ವಾಮಿ ದೇವಾಲಯ, ಶೃಂಗೇರಿಯ ಪಾರ್ಶ್ವನಾಥ ತೀರ್ಥಂಕರ ಜೈನ ದೇವಾಲಯ, ಚಿಕ್ಕಮಗಳೂರಿನ ಬೋಳರಾಮೇಶ್ವರ ದೇವಾಲಯ. ಚಿಕ್ಕಮಗಳೂರು ನಗರದಲ್ಲೇ ಇದೆ 1000 ವರ್ಷ ಇತಿಹಾಸವುಳ್ಳ ಚೋಳರ ಕಾಲದ ಉದ್ಭವ ಶಿವಲಿಂಗ. ಹೌದು ವೀಕ್ಷಕರೇ, ಚಿಕ್ಕಮಗಳೂರು ನಗರದ ಜಿಲ್ಲಾ ಆಟದ ಮೈದಾನದ ಎದುರಿನಲ್ಲಿರುವ ಈ ದೇವಾಲಯವು ಚೋಳರ ಕಾಲದಲ್ಲಿ ಉದ್ಭವವಾದಂತಹ ಶಿವಲಿಂಗವಾಗಿದ್ದು, ಇದರ ಮೂಲ ಹೆಸರು ಚೋಳರಾಮೇಶ್ವರ ದೇವಾಲಯವೆಂದು. ಈ ದೇವಾಲಯವು ಚಿಕ್ಕಮಗಳೂರು ಬಸ್ ನಿಲ್ದಾಣದಿಂದ ಕೊಂಚ ದೂರವಿದ್ದು ಕಾಲು ನಡಿಗೆಯಲ್ಲೇ ಸಾಗಬಹುದಾದ ಸುಂದರವಾದ ಶಿವಲಿಂಗವಿರುವ ದೇವಾಲಯವಾಗಿದೆ. ಚೋಳರ ಕಾಲದ ದೇವಾಲಯವೆಂಬುದಕ್ಕೆ ಸಾಕ್ಷಿಯಾಗಿ ನಿಂತಿವೆ ಈ ದ್ವಾರಪಾಲಕ ಸ್ಥಿತಿಯಲ್ಲಿರುವ 2 ಆನೆಗಳು. ಈ ಆನೆಗಳು 1000 ವರ್ಷದ ಹಳೆಯ ಆನೆಗಳಾಗಿದ್ದು, ಇಲ್ಲಿರುವ ನಂದಿಯೂ ಕೂಡ ಪುರಾತನ ಇತಿಹಾಸವನ್ನು ಸಾರುತ್ತದೆ. ಈ ದೇವಾಲಯವು ಮೂಲತಃ ಬೋಳವಾಗಿರುವ, ಅಂದರೆ ಲಿಂಗದ ಮೇಲೆ ಯಾವ ಸೂರು ಇಲ್ಲದೆ ಇದ್ದ ದೇವಾಲಯವಾಗಿದ್ದು, ಸಂಪೂರ್ಣ ಶಿಥಿಲವಾದ ಕಾರಣ 1981ರಲ್ಲಿ ಈ ದೇವಾಲಯವನ್ನು ನವೀಕರಿಸುವ ಸಮಯದಲ್ಲಿ ಈ ಶಿವಲಿಂಗದ ಬಲಭಾಗಕ್ಕೆ ಗಣಪತಿಯ ಗರ್ಭಗುಡಿ ಮತ್ತು ಎಡಭಾಗಕ್ಕೆ ತಾಯಿ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರ ಗರ್ಭಗುಡಿಗಳನ್ನು ಹೊಸದಾಗಿ ನಿರ್ಮಿಸುವುದರ ಜೊತೆಗೆ ನವಗ್ರಹಗಳ ವಿಗ್ರಹಗಳನ್ನು ಕೂಡ ಪ್ರತಿಷ್ಠಾಪಿಸಲಾಯಿತು. ಈ ದೇವಾಲಯವನ್ನು ಮೊದಲು ಚೋಳರಾಮೇಶ್ವರ ಎಂಬ ಹೆಸರಿನಿಂದ ಕರೆಯಲಾಗಿದ್ದು, ಕಾಲಕ್ರಮೇಣ ಚೋಳವೆಂಬುದು ಬೋಳರಾಮೇಶ್ವರವಾಯಿತು ಎಂಬುದು ಒಂದು ವಿಷಯವಾದರೆ, ಇಲ್ಲಿನ ಶಿವಲಿಂಗವು ಮೇಲಿನ ಸೂರು ಇಲ್ಲದೆ ಬೋಳು ಬೋಳಾಗಿದ್ದ ಕಾರಣ ಇದಕ್ಕೆ ಬೋಳರಾಮೇಶ್ವರವೆಂದು ಕರೆಯಲಾಯಿತು ಎಂದು ಹೇಳುತ್ತಾರೆ. ಈ ದೇವಾಲಯದ ವಿಶೇಷತೆ ಎಂದರೆ 365 ದಿನಗಳು ಶಿವನಿಗೆ ಸಮಾನವಾದ ಪೂಜೆ ನಡೆಯುತ್ತಿದ್ದು, ಯಾವ ಜಾತ್ರೆ, ರಥೋತ್ಸವ ಮತ್ತು ವಿಶೇಷ ದಿನಗಳೆಂಬುದಿಲ್ಲದೆ ಪ್ರತಿದಿನವೂ ಪೂಜೆ ಕೈಂಕರ್ಯಗಳು ನಡೆಯುತ್ತವೆ. ಈ ದೇವಾಲಯವು ನಗರ ವ್ಯಾಪ್ತಿಯಲ್ಲಿರುವ ಕಾರಣ ಪ್ರತಿದಿನ ನೂರಾರು ಭಕ್ತರುಗಳು ಇಲ್ಲಿಗೆ ಬಂದು ಗಣಪತಿಯೊಂದಿಗೆ ಪಾರ್ವತಿಯ ಸಮೇತನಾಗಿ ಪೂಜೆ ಪಡೆಯುತ್ತಿರುವ ಶಿವನ ದರ್ಶನ ಪಡೆದು ಹೋಗುತ್ತಾರೆ. ಇಲ್ಲಿ ಕೇವಲ ಶಿವ, ಪಾರ್ವತಿ ಮತ್ತು ಗಣೇಶನ ವಿಗ್ರಹಗಳು ಮಾತ್ರವಿರದೆ ಇತರ ಅನೇಕ ವಿಗ್ರಹಗಳನ್ನು ಕಾಣಬಹುದು. ಗರ್ಭಗುಡಿಯ ಎಡಭಾಗಕ್ಕೆ ರುದ್ರಾಕ್ಷಿ ಮಂಟಪವಿದ್ದು, ಈ ಮಂಟಪದಲ್ಲಿ ನಟರಾಜನ ವಿಗ್ರಹವಿದ್ದು, ಎರಡೂ ಬದಿಯಲ್ಲಿ ಗಣೇಶ ಮತ್ತು ಪಾರ್ವತಿಯ ವಿಗ್ರಹಗಳಿವೆ. ಇದರ ಕೆಳಗೆ ಮಣಿಕಂಠನ ವಿಗ್ರಹವಿದ್ದು, ಅದರ ಕೆಳಗೆ ಷಣ್ಮುಖನ ವಿಗ್ರಹಗಳಿವೆ. ಇಲ್ಲಿನ ಎಲ್ಲಾ ವಿಗ್ರಹಗಳನ್ನು ನೋಡುತ್ತಿದ್ದರೆ ಶಿವನ ಕುಟುಂಬವನ್ನೇ ನೋಡಿದಂತೆ ಭಾಸವಾಗುತ್ತದೆ. ಈ ಮಂಟಪದ ಪಕ್ಕದಲ್ಲಿ ಸತ್ಯನಾರಾಯಣ ಸ್ವಾಮಿಯ ಮಂಟಪವಿದ್ದು, ಭಕ್ತರು ತಮ್ಮ ಹರಕೆಗೆ ಅನುಗುಣವಾಗಿ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿಸಬಹುದು. ಈ 3 ಗರ್ಭಗುಡಿಯನ್ನೊಳಗೊಂಡ ಕೋಣೆಯನ್ನು ದಾಟಿ ಹೊರಗೆ ಬಂದರೆ ಸಭಾಂಗಣದಂತೆ ವಿಶಾಲವಾದ ಕೋಣೆ ಇದ್ದು, ಇಲ್ಲೂ ಕೂಡ ಒಂದು ದೊಡ್ಡ ಶ್ರೀರಾಮನ ಮಂಟಪವಿದ್ದು, ಇಲ್ಲೂ ಅನೇಕ ಪೂಜಾ ವಿಧಾನಗಳನ್ನು ಮಾಡಬಹುದು. ದೇವಾಲಯದ ಮುಂಭಾಗದಲ್ಲಿ ದೊಡ್ಡ ನಂದಿ ವಿಗ್ರಹವಿದ್ದು, ಗರ್ಭಗುಡಿಯ ಮುಂದೆಯೂ ಒಂದು ಚಿಕ್ಕ ನಂದಿ ವಿಗ್ರಹವಿದೆ.
ಹೊರವಲಯದಲ್ಲಿರುವ ನಂದಿಯು ಬಹು ಪುರಾತನವಾಗಿದ್ದು ನಂದಿಯ ಕೆತ್ತನೆ ಮತ್ತು ನಂದಿಯ ಮೇಲಿನ ಸೂಕ್ಷ್ಮ ಕೆತ್ತನೆಗಳು ಸೊಗಸಾಗಿವೆ. ದೇವಾಲಯದ ಬಲಭಾಗದಲ್ಲಿ ಕ್ಷೇತ್ರಪಾಲಕನಂತೆ ಆಂಜನೇಯನು ನಿಂತಿದ್ದು ಇದರ ಮೇಲೆ ತುಳಸಿ ಕಟ್ಟೆ ಇದೆ. ಈ ದೇವಾಲಯವು ವಿಶಾಲವಾದ ಮೈದಾನವನ್ನು ಹೊಂದಿದ್ದು ಇಲ್ಲಿ 3 ಅರಳಿಕಟ್ಟೆ ಇದ್ದು ನಾಗರ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಈ ದೇವಾಲಯದಲ್ಲಿ ವರ್ಷವಿಡೀ ಜನ ತುಂಬಿರಲು ಮತ್ತೊಂದು ಕಾರಣವೆಂದರೆ ಈ ದೇವಾಲಯದ ಮುಂಭಾಗದಲ್ಲಿ ಅನೇಕ ದೇವರ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಇಲ್ಲಿ ಕಳೆದ 20 ವರ್ಷಗಳಿಂದ ಗಣೇಶನ ಮೂರ್ತಿಯನ್ನು ಇಡಲಾಗುವುದು. ಇದು ಚಿಕ್ಕಮಗಳೂರಿನಲ್ಲೇ ಅತಿ ದೊಡ್ಡ ಗಣಪತಿ ಕೂರಿಸುವ ಹೆಗ್ಗಳಿಕೆಯನ್ನು ಹೊಂದಿದೆ. ನಂತರ ಇಲ್ಲಿ ಮಕರ ಜ್ಯೋತಿಯ ಸಮಯದಲ್ಲಿ 1 ಮಂಡಲಗಳ ಕಾಲ ಅಯ್ಯಪ್ಪನನ್ನು ಕೂರಿಸಲಾಗುತ್ತದೆ. ಇದು ಚಿಕ್ಕಮಗಳೂರಿನ ಜನತೆಗೆ ಅಯ್ಯಪ್ಪನ ಮೂಲ ಸನ್ನಿಧಾನವಾಗಿದ್ದು ಈ ಸಂದರ್ಭದಲ್ಲಿ ಈ ಮೈದಾನವು ಪೂಜಾ ಕೈಂಕರ್ಯದಿಂದ ಕಂಗೊಳಿಸುತ್ತಿರುತ್ತದೆ. ನಂತರ ಇಲ್ಲಿ ದತ್ತ ಜಯಂತಿಯ ಸಮಯದಲ್ಲಿ ಇಲ್ಲಿಂದ ಶೋಭಾಯಾತ್ರೆಯು ಪ್ರಾರಂಭವಾಗಿ ಕಾಮಧೇನು ಗಣಪತಿ ದೇವಸ್ಥಾನದ ಮೂಲಕ ಚಂದ್ರದ್ರೋಣ ಪರ್ವತಕ್ಕೆ ಸಾಗುತ್ತಾರೆ. ಶಿವರಾತ್ರಿಯ ದಿನದಂದು ಈ ಮೈದಾನದಲ್ಲಿ ಬ್ರಹ್ಮಕುಮಾರಿ ಸಂಸ್ಥೆಯಿಂದ ಕೆಲವು ಕಾರ್ಯಕ್ರಮಗಳು ನಡೆಯುತ್ತವೆ. ಹೀಗೆ ವರ್ಷಪೂರ್ತಿ ಈ ಮೈದಾನದಲ್ಲಿ ಒಂದಾದ ಮೇಲೆ ಒಂದರಂತೆ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಜನರು ಆಕರ್ಷಿತರಾಗುತ್ತಿದ್ದಾರೆ. ಇದಾಗಿತ್ತು ವೀಕ್ಷಕರೇ ಚೋಳರ ಕಾಲದ ಉದ್ಭವ ಶಿವಲಿಂಗದ ಕುರಿತಾದ ಸಣ್ಣ ಮಾಹಿತಿ.